ಏನಣ್ಣ ಇದು ಈ ರೇಂಜ್ ಓಡಿಸ್ತೀರಾ? ಅದು ನಿನ್ನೆ ಯಾವ ರೀತಿ ಆಯ್ತು? DSA ನಿಮಗೆ ಗೊತ್ತಿರಲೇಬೇಕು ಗುರು. ಮೀಡಿಯಂ ಹಾರ್ಡ್ ಎಲ್ಲ ನೋಡ್ತಿದ್ದಂಗೆ ನನ್ನ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಗುರು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಮೋಟೋ ವ್ಲಾಗ್ ಮಾಡಿ ಇಷ್ಟೊಂದು ದಿನಗಳೇ ಕಳೆದೋಗಿತ್ತು ಗುರು. ಯಾಕೋ ಮಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಮಾಡೋಣ ಅಂದ್ಕೊಂಡಾಗ ತಲೆ ಬಿಸಿ ಕೆಲಸಗಳು, ನಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ಗಳು ಮತ್ತು ಎಕ್ಸ್ಟ್ರಾ ಕೆಲಸಗಳು ಎಲ್ಲ ಬದಿ ತಲೆ ತಿಂತಾ ಇದ್ವು. ಇವಾಗ ಸ್ವಲ್ಪ ಶನಿವಾರ ಗುರು, ಇವಾಗ ಟೈಮ್ ಬಂದು 5:08 ಇಲ್ಲೇ ಇದೆ, ನೋಡ್ತಿರ್ಬೋದು ನೀವು. ಅದು ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನನಗಂತೂ ಗೊತ್ತಿಲ್ಲ. ಆರಾಮ್ಸಾಗಿ ಹೋಗ್ತಾ ಇದ್ದೀನಿ ಗುರು ಮನೆಗೆ. ಅಂದರೆ ಕಾಲೇಜಿಂದ ಅಲ್ಲಿ ಮಾಮೂಲಿ MRIT ಕಾಲೇಜ್ಗೆ ಆ ಸೈಡ್ ಹೋಗೋದಲ್ಲ ಗುರು. ನೀವು ರೈಟ್ ಹೋದರೆ ಮೈಸೂರಿಗೆ ಹೋಗ್ತೀರಾ, ಲೆಫ್ಟ್ ಹೋದರೆ ಮಂಡ್ಯ ಬೆಂಗಳೂರು ಆ ಕಡೆ ಹೋಗ್ತೀರಾ. ಆ ಸೈಡು ಅಲ್ಲಿಂದ ಈ ಒಂದು ಬ್ಲಾಗ್ನ ಶುರು ಮಾಡಿದೆ. ಏನಣ್ಣ ಇದು ಈ ರೇಂಜ್ ಓಡಿಸ್ತೀರಾ? ಯಾವ್ದು ಗುರು ಇದು? ಆಲ್ಬಾ ಹಾಲಿಡೇಸ್ ಕೇರಳ ರಿಜಿಸ್ಟ್ರೇಷನ್ ಗಾಡಿ. 19 ಕಿಲೋಮೀಟ್ರ್ ಆಗಿದೆ ಗುರು. ಅಲ್ಲಿಂದ ಇಲ್ಲಿಗೆ ಮೇಲ್ಕೋಟೆ ಅಪ್ರಾಕ್ಸಿಮೇಟ್ಲಿ ನಮ್ಮ ಮನೆಗೆ 60 ಕಿಲೋಮೀಟ್ರ್ ಆಗತ್ತೆ ಗುರು. 58.1 ಆಗತ್ತೆ ಒಂದೊಂದ್ಸತಿ, 58.3 ಆಗುತ್ತೆ. 60 ಕಿಲೋಮೀಟ್ರೂ ಆಗುತ್ತೆ ಒಂದೊಂದ್ಸತಿ. 59, 60 ಒಂಚೂರು ನನ್ನ ಮೇಲ್ಕೋಟೆಯಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊ ಮನೆಗೆ ಹೋದ್ರೆ 60 ಆಗುತ್ತೆ. ನೇರವಾಗಿ ಮನೆಗೆ ಹೋದ್ರೆ 58, 59 ಎಲ್ಲ ಆಗುತ್ತೆ ಗುರು. ಇವಾಗ ನಮ್ಮದು ಇನ್ಫೋಸಿಸ್ ಪ್ಲೇಸ್ಮೆಂಟ್ ಟೆಸ್ಟ್ ಇತ್ತು ಗುರು. ಅದು ನಿನ್ನೆ ಯಾವ ರೀತಿ ಆಯಿತು ಗುರು? ನಮಗೆ ಇನ್ಫೋಸಿಸ್ ಟೆಸ್ಟ್ ಇತ್ತು ಆಯಿತಾ, ಪ್ಲೇಸ್ಮೆಂಟ್ ಇದು. ಪ್ಯಾಕೇಜು ಚೆನ್ನಾಗೇ ಇತ್ತು ಗುರು. 7 ಲಕ್ಷದಿಂದ 21 ಲಕ್ಷ ತನಕನೂ ಪ್ಯಾಕೇಜ್ ಇತ್ತು. ಆ ಒಂದು ಇನ್ಫೋಸಿಸ್ ಪ್ಲೇಸ್ಮೆಂಟ್ ಟೆಸ್ಟ್ ಯಾವ ರೀತಿ ಆಯಿತು ಅಂತ ಮಾತಾಡ್ತೀನಿ. ಅಲ್ಲಿದೆಲ್ಲ ಟೆಸ್ಟಿನ ಸಿಚುವೇಶನ್ ಹೆಂಗಿತ್ತು ಅಂತಲೂ ಸಹ ಹೊರಡಿಸ್ತೀರಿ ಗುರು, ಸರಿನಾ ಗುರು? ಟೆಸ್ಟು ಫಸ್ಟು PPT 11:30ಗೆ ಬನ್ನಿ ಅಂತ ಹೇಳಿದರು, ಸರಿನಾ? ನಾನು 11:40ಕ್ಕೆ ಹೋದೆ. ಯಾಕಂದ್ರೆ ಅದು 10 ನಿಮಿಷ ಅವ್ರು ಲೇಟ್ ಮಾಡ್ತಾರೆ ಅಂತ ಹೋದರೆ, ಅವ್ರು ನೋಡಿದ್ರೆ ನನಗೆ 1 ಅವರ್ ಲೇಟ್ ಮಾಡಿಬಿಟ್ರು ಗುರು. ಅವ್ರು ಶುರು ಮಾಡಿದ್ದೆ 1 ಗಂಟೆಗೆ ಅಂತ ಅನ್ಕೋತೀನಿ, ಪ್ರೀ ಪ್ಲೇಸ್ಮೆಂಟ್ ಹಾಕನ. ಅವ್ರೇನು ಜಾಸ್ತಿ ಏನು ಮಾತಾಡಲಿಲ್ಲ. ಈ ಯಾವ್ಯಾವ ಥರ ಕ್ವಶನ್ಸ್ ಇರ್ತವೆ ಅಂದರೆ ಈಸಿ, ಮೀಡಿಯಮು, ಹಾರ್ಡು, ಕಾಂಪ್ಲೆಕ್ಸು. ನೀವು ಕಾಂಪ್ಲೆಕ್ಸ್ ಕ್ವಶನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ 21 LPA ಪ್ಯಾಕೇಜ್ ಕೊಡ್ತೀವಿ. ಯಾವುದ್ಯಾವುದೋ ಇತ್ತು ಗುರು ರೋಲ್ಸ್ಗಳೆಲ್ಲ ಕರೆಕ್ಟಾಗಿ ನೆನಪಿಲ್ಲ, ಬೇಕಾದ್ರೆ ನಾನು ಅದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ಅದರಲ್ಲಿ ನೋಡ್ಕೋಬೋದು. ಅಷ್ಟು ರೋಲ್ಸ್ಗಳಿಗೆ ನಾವು ವೈರಿಂಗ್ನ ಮಾಡ್ತಾಯಿದ್ದೀವಿ. ಮಿನಿಮಮ್ 7 ಇತ್ತು ಗುರು, ಮ್ಯಾಕ್ಸಿಮಮ್ 21 LPA ಇತ್ತು ಗುರು, ಸರಿನಾ? ನಾವು ಈ ಒಂದು ರೋಲ್ಸ್ಗೆ ಹೈರ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಆಮೇಲೆ ಗುರು ಅಲ್ಲೇ ಊಟ ಮಾಡ್ಕೊಂಡು ಅದರಿಂದ ದಿನ ಒಂದಿಷ್ಟು ಪ್ರಾಬಬಲ್ ಕ್ವಶನ್ಸ್ ಎಲ್ಲ ನೋಡ್ಕೋಗಿದೆ. ನನ್ನ ಫ್ರೆಂಡ್ ಪ್ರಜ್ವಲ್ ಆ ಒಂದು ವಿಡಿಯೋನ ಕಳಿಸಿದ್ದ. ಆ ವಿಡಿಯೋ ತಮ್ನೈಲು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಆ ಒಂದು ವಿಡಿಯೋನ ನೋಡ್ಕೊಂಡು ನೆಕ್ಸ್ಟ್ ಇಯರ್ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗೋದಿದ್ರೆ ಆಗ್ಬೋದು. ಅಥವಾ ನಿಮ್ದು ಇನ್ನೂ ಆಗಿಲ್ಲ ಬರೋ ಇನ್ಫೋಸಿಸ್ ಟೆಸ್ಟ್ ನಿಮ್ಮ ಕ್ಯಾಂಪಸ್ಸಿಂದು ಏನೋ ಬರ್ತಾರೆ ಅನ್ನೋದಾದರೆ ನೀವು ಆ ಒಂದು ವಿಡಿಯೋನ ಕಲ್ತ್ಕೋಬೋದು. ಆದರೆ DSA ನಿಮಗೆ ಗೊತ್ತಿರಲೇಬೇಕು ಗುರು. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, DSA ಗೊತ್ತಿಲ್ಲ ಅಂದರೆ ಯು ಕಾಂಟ್ ಸಾಲ್ವ್ ಎನಿ ಕ್ವಶನ್ಸ್. ನಿಮ್ಮ ಕೈಲಿ ಯಾವ ಪ್ರಾಬ್ಲಮ್ನೂ ಸಾಲ್ವ್ ಮಾಡೋಕ್ಕಾಗಲ್ಲ. ಆಮೇಲೆ ಊಟ ಮಾಡ್ಕೊಂಡು 2 ಗಂಟೆಗೆ ಹೋದ್ವಿ ಗುರು. ವಿದ್ಯಾರ್ಥಿಗ ಕಾಲೇಜಲ್ಲಿ ಆಗಿದ್ದು. ಸಖತ್ತಾಗಿದೆ ಗುರು ಬಿಲ್ಡಿಂಗ್ ಮಾತ್ರ. ಯಾವಾಗ ಗೊತ್ತಾಗುರು ನಾನು ಅಲ್ಲಿಗೆ ಹೋಗಿದ್ದು JEE ಮೈನ್ಸ್ ಬರೆಯೋಕ್ಕೆ ಹೋಗಿದೆ. ಆಮೇಲೆ ಅಂತ ಕಡೆಗೆ ತಲೆನೇ ಹಾಕಿಲ್ಲ ಅಂದ್ಕೊಳ್ಳಿ. ಆಮೇಲೆ ಒಂದು ಸತಿ ಆ ಕಾಲೇಜ್ ಮುಂದೆ ನಾನು ಬಸ್ ಪಾಸ್ನ ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲೊಂದು ಮೈಸೂರನ್ನು ಕರ್ನಾಟಕವನ್ನು ಏನೋ ಅಂತ ಇದೆ. ಆ ಟೈಮಲ್ಲಿ ಒಂದು ಸತಿ ಹೋಗಿದ್ದೆ. ಇವಾಗ ಬನ್ನಿ ಗುರು, ರಿಯಲ್ ಮ್ಯಾಟ್ರ್ ಗುರು, ನಮ್ಮ ಟೆಸ್ಟಿದ ಎಕ್ಸ್ಪೀರಿಯನ್ಸ್. ಆ ಕ್ವಶನ್ ನೋಡ್ತಿದ್ದಾಗೆ ಬೈಟ್ ಬ್ಲ್ಯಾಂಕ್. ಮೊದಲನೇ ಕ್ವಶನ್ ಏನೋ ಒಂದಿಷ್ಟು ಎಲ್ಲೋ ನೋಡಿರೋಂಗೆ ಮೈಂಡ್ಗೆ ಏನೋ ಒಂಚೂರು ಫ್ಲ್ಯಾಶ್ ಆಗಿದ್ದಿತ್ತು. ಈಸಿದು. ಮೀಡಿಯಮ್ಮು ಹಾರ್ಡ್ ಎಲ್ಲ ನೋಡ್ತಿದ್ದಂಗೆ ನನ್ನ ಪರಿಸ್ಥಿತಿ ಹೆಂಗಾಗಿತ್ತಂದರೆ ಗುರು, ನನ್ನ ಕೈಲಿ ಆಯ್ತಾ ಇಲ್ಲ. ನಿಮ್ಗೆ ಗೊತ್ತಾಯ್ತು ಅನ್ಸತ್ತೆ ಆ ಒಂದು ಮೀಮ್ನ ನೋಡಿ. ಅಪ್ಪ ಅದೇ ರೇಂಜ್ ಪರಿಸ್ಥಿತಿ ಆಗಿದ್ದು. ಅದೇ ಗುರು, ಟೈಮ್ ಆಗತ್ತ ಅಂತ ನೋಡ್ತಾ ಇದ್ದೀರಿ, ಟೈಮೇ ಆಯ್ತಿಲ್ಲ. ಮನ್ಕೊಳ್ಳೋದ ಏನು ಮಾಡೋದು ಗೊತ್ತಾಗ್ತಾನೋ ಇಲ್ಲ. ಯಪ್ಪ ತಲೆ ಕೆಟ್ಬಿಡೋದು ಗುರು, ಏನು ಮಾಡ್ದೇನೆ ಕೂತ್ಕೊಳ್ಳೋದು ಅಲ್ವಾ? ತಲೆ ಕೆಟ್ಟೆ ಹೊಂಟೋಯ್ತು ಗುರು ಅಷ್ಟೊತ್ತು ಕೂತ್ಕೊಳ್ಳೋದಕ್ಕೆ.
ಯಪ್ಪ ಪರಿಸ್ಥಿತಿಗಳು ಗೊತ್ತಿಲ್ಲ ಅಂದರೆ ಗುರು ಟೆಸ್ಟ್ಗಳಿಗೆ ಹೋಗ್ಲೇಬಾರ್ದು ಅನ್ಸುತ್ತೆ. 4:15 ಬಿಟ್ಟಿದ್ದು 4:15 ಅರ್ಧಕ್ಕರ್ಧ ಜನ ಜಾಗನ ಅಲ್ಲಿ ಖಾಲಿ ಮಾಡಿದ್ರು ಗುರು. ಇನ್ನೊಂದಿಷ್ಟು ಜನ ಬರೀತಿದ್ರು ಕೋರ್ಸ್ ಎಲ್ಲ ನೀಟಾಗಿ. ನಮಗೆ ಆ ರೇಜಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೆಲ್ಲ ಐಡಿಯಾನೇ ಇರಲಿಲ್ಲ. ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ ಗುರು. ಕಾಂಪಿಟೇಷನ್ ಎಷ್ಟಿದೆ ಯಪ್ಪ ಅಷ್ಟೆಲ್ಲ ಆಗಲ್ಲ ಅಂತ ನಮಗೂ ಗೊತ್ತಿತ್ತು. ಆದರೂ ಒಂದು ರೌಂಡ್ ನೋಡುವ. ಅದೃಷ್ಟ ಪರೀಕ್ಷೆ ಮಾಡುವ. ಅದೃಷ್ಟ ಇದ್ದರೆ ಆಗಲೇ, ಇಲ್ಲ ಅಂದರೆ ಹೋಗಲಿ ಅನ್ನೋ ರೇಂಜಲ್ಲೇ ನಾನು ಅಲ್ಲಿಗೆ ಹೋಗಿದ್ದು. ಒಟ್ಟಿನಲ್ಲಿ ಅಲ್ಲಿದೆ ಪ್ಲೇಸ್ಮೆಂಟ್ ಎಷ್ಟಲ್ಲ ಅದೇನೋ ಮಾಡಿದೆ ಇವರು. ಫಸ್ಟ್ ಪ್ರಾಬ್ಲಮ್ ಅಲ್ಲ ಒಂದು ಟೆಸ್ಟ್ ಕೇಸ್ ಪಾಸ್ ಆಗ್ಬಿಡ್ತು. ಆಮೇಲೆ ನೋಡ್ತೀನಿ ಮತ್ತೆ ಎಲ್ಲ ಹೋಗಿ ಅದೇನೋ ಅದೃಷ್ಟಕ್ಕೆ ಆಗಿರ್ತಾರೆ. ಇನ್ನೊಂದು ಸತಿ ರೇಟ್ ಕೊಟ್ಟರೆ ಅದು ಹೋಗಿ ಆಮೇಲೆ ಮಿಸ್ ಆಗಿ ಫುಲ್ ರೀಸೈಡ್ ಓದ್ಬಿಟ್ಟೆ. ಕಂಟ್ರೋಲ್ ಸೈಡ್ ಓದೋತಿದ್ದು ಏನೋ ಗೊತ್ತಿಲ್ಲ. ಮುಗೀತು ಖತಮ್ ನಾಡಕ್ ಬಂದ್ ಅಂತ ಅಂದ್ಕೊಂಡೆ. ಸರಿ ಗುರು ಯಾವಾಗ ಬಿಡ್ತಾರೆ ಗುರು ಅಂತ ಅಲ್ಲೇ ಮನ್ಕೊಂಡು ಅದು ಇದು ಮಾಡಿಕೊಂಡೆ. PC ಆಫ್ ಮಾಡಿಸೋದ್ರು, ಸಬ್ಮಿಟ್ ಕೊಟ್ಟವರೆಲ್ಲ ಆಫ್ ಮಾಡಿ ಅಂತ. ಆಮೇಲೆ ಆ ವರ್ಕ್ ಶೀಟ್ ಬರ್ದಿರೋದು ಈಸ್ಕೊಟ್ರು ಗುರು. ಅಲ್ಲಿ ಅಂಥದ್ದು ಏನು ಬರ್ದಿದೆ ಅಂತ ನನಗೇ ಗೊತ್ತಿಲ್ಲ. ಮೊದಲನೇ ಕ್ವಶನ್ ಏನೋ ಒಂದಿಷ್ಟು ಅಲ್ಗೋರಿದಮ್ನೆಲ್ಲ ಈ ರೀತಿ ಎಲ್ಲ ಡೆವಲಪ್ ಮಾಡ್ಬೋದು ಅಂತ ನಾನೇ ಅಲ್ಗೋರಿದಮ್ ಎಲ್ಲ ಡೆವಲಪ್ ಮಾಡಿದೆ. ಎರಡನೇದಂತೂ ಕ್ವಶನ್ನೇ ಅರ್ಥ ಆಗಲಿಲ್ಲ. ಇನ್ನು ಎಲ್ಲಿಂದ ಸಾಲ್ವ್ ಮಾಡುವ? ಕ್ವಶನ್ ಅರ್ಥ ಆದರೆ ತಾನೇ ಸಾಲ್ವ್ ಮಾಡೋದು. ನನಗೂ ಅಷ್ಟೇ ಎಫಿಷಿಯೆಂಟ್ ಅಷ್ಟು ಆರೆಂಜ್ಗೆಲ್ಲ ಕೊಡ್ ಗೊತ್ತಿಲ್ಲ. ಬೇಸಿಕ್ ಕೊಡ್ಗಳು ಗೊತ್ತು ಗುರು. ಬೇಸಿಕ್ಸ್ ಬರೀತೀನಿ ನೋಡಿ ಗುರು. ನಿಮ್ಮ ಪ್ಲೇಸ್ಮೆಂಟ್ ಬೇಕು ಅಂದರೆ ಒಂದು ಸ್ಟ್ರಾಂಗ್ DSA ಸ್ಕಿಲ್ಸ್ ಇರಲೇಬೇಕು. ಇಲ್ಲ ಅಂದರೆ ನಿಮ್ಗೆ ಅದೃಷ್ಟ ಇರಬೇಕು. ಇಲ್ಲ ಆದರೆ ರೆಫರೆನ್ಸ್ ಇರಬೇಕು. ಇಲ್ಲ ಆದರೆ ಅಣ್ಣ ಇನ್ನು ಏನೋ ಬೇಕಣ್ಣ. ಅದು ಇಲ್ಲ ಅಂದರೆ ಗೊತ್ತಾಯ್ತು ಅನ್ಸತ್ ನಿಮಗೆ. ನೋಡಿ ಗುರು, ಇಲ್ಲಿ ನಮ್ಮ KSRTC ಬಸ್ಸು KA57F4475 ನಮ್ಮೆಲ್ಲ KSRTC ಬಸ್ಸಿಂದು ನಂಬರು F ಅಂತ ಇದ್ದೇ ಇರೋದು ಗುರು. ಸರಿನಾ? ಇದು ನಿಮ್ಗೊಂದು ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ನೀವೆಲ್ಲ ಪ್ಲೇಸ್ಮೆಂಟ್ ಟೆಸ್ಟ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಗುರು. ಎಲ್ಲರಿಗೂ ಪ್ಲೇಸ್ ಆಗಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಇಲ್ಲೊಂದು MRPL ಬಂಕ್ ಇದೆ ನೋಡಿ ಗುರು. ಸರಿನಾ? ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.